ವೃಷಭ ರಾಶಿ ಇರ್ತಕ್ಕಂಥವ್ರಿಗೆ ನಿದ್ರೆ ಮಾಡ್ತಕ್ಕಂಥ ದೇವತೆಗಳು ಬಹಳ ಇಂಪಾರ್ಟೆಂಟ್. ಅಂದರೆ ರಂಗನಾಥ, ಲಕ್ಷ್ಮೀ ಸಮೇತ, ಅವ್ನು ಬೆಟ್ಟದ ಮೇಲೆ ರಂಗನಾಥ ಆಗಿರ್ಬೋದು, ಗೋವಿಂದರಾಜ ಪಟ್ಟಣದ ತಿರುಪತಿಗೆ ಗೋವಿಂದರಾಜು ಆಗಿರ್ಬೋದು, ಪಳ್ಳಿಕೊಂಡೇಶ್ವರ ಅಂತ ಇರತಕ್ಕಂಥವನಾಗಿರ್ಬೋದು, ಮಲಗಿರತಕ್ಕಂಥ ವಿಷ್ಣು ಆಗಿರಬೇಕು. ಅವನು ಯಾವ ಕಾಲಕ್ಕೂ ನಿಂತಿರಬಾರ್ದು. ನಿದ್ರಾವಸ್ಥೆಯಲ್ಲಿ ಇದ್ದಾಗ ಶನಿಗೆ ತುಂಬ ಒಳ್ಳೆಯವನು ಅಂತ. ಸೊ ವೃಷಭ ರಾಶಿಯಿಂದ ಗುರುನೇ ಪ್ರವೇಶ ಮಾಡಿ ಆ ಕಡೆ ಹೊಟ್ಟೋಗೋದ್ರಿಂದ ಗುರು ಹೊಟ್ಟೋಗ್ತಾ ಇದ್ದಾನೆ ಅಂತ. ಹೊಟ್ಟೋಗ್ತಿದ್ರೆ ನಿಮ್ಮ ಬಲ ಹೊಟ್ಟೋಗ್ತಾ ಇದೆ ಅಂತಲ್ಲ, ಮುಂದಕ್ಕೆ ಬಲಕ್ಕೆ ಹೋಗ್ತಾನೆ. ಆದರೆ ನಿಮ್ಮ ಸ್ವಕ್ಷೇತ್ರದಿಂದ ದೊಡ್ಡ ಗ್ರಹ ಹೊರಡ್ತಾ ಇರಬೇಕಾದ್ರೆ ನೀವೆಲ್ಲ ಏನೇನು ಜ್ಞಾಪಕ ಇಟ್ಕೋಬೇಕು. ಆರೋಗ್ಯ ಬಲ ಭಾಳ ಇಂಪಾರ್ಟೆಂಟು, ರಾತ್ರಿ ಪ್ರಯಾಣ ಭಾಳ ಇಂಪಾರ್ಟೆಂಟು, ಹೆಲ್ತ್ ರೀಸನ್ಸ್ ಭಾಳ ಇಂಪಾರ್ಟೆಂಟು. ನಿಮ್ಮಲ್ಲಿರ್ತಕ್ಕಂಥ ಯಾರ್ಯಾರು ಗಂಡ ಹೆಂಡತಿರ ಘರ್ಷಣೆ ತುಂಬ ಆಗ್ಬೇಕಾದ್ರೆ ಸಡನ್ನಾಗಿ ನಿಲ್ಲಿಸಬೇಕು. ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂತಿದ್ರೆ ಯಾವತ್ತೂ ನೆಗ್ಲಿಜೆನ್ಸ್ ಮಾಡಬಾರ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಗಮನ ಕೊಟ್ಕೋಬೇಕು. ನೀವುಗಳು ಮಾಡ್ತಕ್ಕಂಥದ್ದು ಏನು ಅಂದರೆ ಸ್ಥಾನ ಪಲ್ಲಟನಗಳು ಜಾಸ್ತಿ. ಖಾಲಿ ಮನೆ ಚೇಂಜ್ ಮಾಡ್ಬೋದು, ರೀಸ್ ಮನೆ ಚೇಂಜ್ ಮಾಡ್ಬೋದು, ಸಡನ್ನಾಗಿ ಓನರ್ ಖಾಲಿ ಮಾಡ್ಬೋದು, ಕೆಲಸಗಳನ್ನ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಜಾಬ್ಸ್ ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆ ವಿದೇಶಕ್ಕೆ ಹೋಗೋತಕ್ಕಂಥ ಅವಕಾಶಗಳು ಗುರುನ ಕರ್ಕೊಂಡು ಹೋಗ್ತಾನೆ, ತಳ್ತಾನೆ. ಅಂದ್ರೆ ಗುರು ಬದಲಾವಣೆಯಿಂದ ಬಹಳ ಒಳ್ಳೇದಾಗುತ್ತೆ ವೃಷಭ ರಾಶಿ. ಗ್ಯಾರಂಟಿ ಗುರು ಬಲ ಇದೆ, ಆದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾನೆ, ಹೊಸ ಜಾಗಕ್ಕೆ ಹೋಗ್ತಾನೆ, ಹೊಸ ಸ್ಥಳಕ್ಕೆ ಕಳಿಸ್ತಾನೆ, ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾನೆ. ಸೊ ನಿಮ್ಗೆಲ್ಲರಿಗೂ ಇಂಪಾರ್ಟೆಂಟ್ ಮಲಗಿರತಕ್ಕಂಥ ನಾರಾಯಣ ಬಹಳ ಇಂಪಾರ್ಟೆಂಟ್. ಸೊ ನಿಮಗದು ಪರಿವರ್ತನೆ ಮಾಡ್ಕೊಂಡ್ರೆ ಉತ್ತಮ. ಆಮೇಲೆ ಇವಾಗ ನನ್ನ ಮೇಷರಾಶಿಗಾಗ್ಲಿ ವಿಷ್ಣುನೇ ಮಲಗಿರ್ತಕ್ಕಂಥ ರಂಗನಾಥ, ಮಲಗಿರೋ ಗೋವಿಂದರಾಜ ಆಗಿರ್ಬೋದು, ಅವನು ಲಕ್ಷ್ಮೀ ಸಮೇತ ಇರಬೇಕು, ಮಲಗಿರ್ತಕ್ಕಂಥವನಾಗಬೇಕು. ಅನಂತ ಪದ್ಮನಾಭ ಆಗಿರ್ಬೋದು, ವಿಷ್ಣು ಮಲಗಿರಬೇಕು. ಶನಿಗೆ ತುಂಬಾ ಇಷ್ಟ ಅಂತ.